ಹಲೋ, ನಾನು ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ. ನಿನ್ನೆ ದುರಾಸೆಗೆ ಕಟ್ಟು ಬಿದ್ದು ಸರ್ಕಾರದ ಹಣ ದುರ್ಬಳಕೆ ಮಾಡಿದ್ದಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದೇನೆ. ಈಗ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ನನ್ನನ್ನು ನೌಕರಿಯಿಂದ ವಜಾ ಮಾಡಿದ್ದಾರೆ. 20 ಲಕ್ಷದ ಹಗರಣದ ಆರೋಪದ ಮೇಲೆ ನನ್ನ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ದೇವರು ನಮಗೆ ಸರಿಯಾದ ಶಿಕ್ಷೆನೇ ಕೊಟ್ಟ. ನಾನು ನಿನ್ನ ಮಾತು ಕೇಳಬಾರದಾಗಿತ್ತು. ನಿನ್ನ ಮಾತು ಕೇಳಿ ನಾನು ದುಡುಕಿ ಬಿಟ್ಟೆ, ದುಡುಕಿ ಕೆಟ್ಟೆ. ದುಡುಕಿ ಬಿಟ್ಟೆ, ದುಡುಕಿ ಕೆಟ್ಟೆ. ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟು ಈಗ ನಾನು ಏನ್ ಮಾಡ್ಲಿ? ಯಾರ ಹತ್ರ ಸಹಾಯ ಯಾಕಂತ ಅಳಾಕತ್ತಿಲ್ಲ? ನಿಮ್ ಮಾವನ ಅರೆಸ್ಟ್ ಮಾಡಿದಾರಂತೆ. ಕೆಲಸ ಬಂದಿನ ಅಕ್ಕ ಇಟ್ಟೊತ್ತನ ಫೋನ್ ಮಾತಾಡಿದ್ದೆ. ಇದೇನ್ ಬ್ಯಾಗು? ಮಮ್ಮಿ ನನ್ನ ಅಂಗನವಾಡಿ ಸೇರಿಸ್ತಾಳಪ್ಪ. ಒಳ್ಳೆ ಊರಿಗೆ ಬಾತ್ ಫೋನ್ ಮಾಡಿದ್ರೆ ನನಗ ಒಂಟಿನ. ಯಾಕಂದ್ರ ಅಂಗನವಾಡಿಯಾಗ ಈಗ ತತ್ತಿ ಅಣ್ಣ ಸಾರ ಎಲ್ಲಾ ಕೊಡಕತ್ತಾರ. ಮೊದಲ ಬರೀ ಒಂಡಿ ಆಟ ತಿಂದಿನ ಒಂಟಕನ ಊರ್ ಕಡೆ. ಹಂಗಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಒಬ್ಳೆ ಬಿಟ್ಟು ಹೋಗ್ತೀಯ? ಅಕ್ಕ ನಿನ್ನ ಪರಿಸ್ಥಿತಿ ಖರಾಬ್ ಐತೈತೆ ಕಿಸಿಂದ ಬಸ್ ಚಾರ್ಜ್ ಇಸ್ಕೊಳಾರ್ದ ಹೊಂಟಿನಕ್ಕ. ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ನಮ್ಮ ಮನಿಗೆ ಬರಬೇಡ ವಾಟಿ. ನಿನ್ನ ಪಾಪೆಯಲ್ಲಿ ನಮ್ಮ ಮನೆ ಸುತ್ತ ಬಂದಿರ್ತನ್ನೋದು. ಪಾಪಕ್ಕಿನ ಹೊಟ್ಲೆ ಇದ್ದಾಕಿನ ಖಾರ ಅನ್ನ ತಿನ್ನಿಸಿ ಮುಸುರಿ ನೀರು ಕುಡಿಸಿ ಬಿಡದಲ್ಲ. ಯವ್ವಾ ಅಕ್ಕಿದ ಬಿಡು, ನಂದು ಹೇಳ ಮೊದಲು. ಯವ್ವಾ ನೀ ಕಲತಾಕಿ ನೌಕರಿದವನ್ ಹೇಳಿ ಆರ್ಡರ್ ಹಾಕಿ ತರ್ಸಕತ್ತಿನ ಒಳ್ಳೆ ಕಲ್ಸಕ್ ಹೋಗ್ಬೇಡ. ಪಿಜ್ಜಾ, ಗೋಬಿ ಮತ್ತೆ ಬಿರಿಯಾನಿ ಆ ಕಾಯಿಲೊಬ್ಬೊಮ್ಮೆ ಹಾಗೆ ವಡಾನ ಮಾಡ್ತಾನ. ಹೆಂಗ ಮಾಡ್ತಾನ ಗೊತ್ತಾನ? ಬಟ್ಟಗ ಬಟ್ಟ ಇಲ್ಲಕ ತೂತರ ಹೆಂಗ ಹಾಕ್ತಾನೆ ತಿನ್ನ. ಹೊಟ್ಟಿ ಮರ್ಗಿಸ್ಬೇಡ. ನನಗೆ ಯಾರು ಇಲ್ಲ. ನೀನು ನನ್ ಬಿಟ್ಟು ಹೋದ್ರೆ ನನಗೆ ಯಾರು ಗತಿ? ನಿನ್ನ ಸವಸ ಆಟ ಏನು ಪಾಪ ನನಗತ್ತಿ ನನಗೆ ಕೊಟ್ಟು ರೋಗ ಬಂದಿರ್ತ. ಮುಂದೊಂದು ಮಾತಾಡ ದುಡ್ಡೈತಂತ ದೊಡ್ಡ ದೊಡ್ಡ ಮಾತೇಳಿ ಶೆಟ್ಟ ಹೊಡಿಯ ಬ್ಯಾಡ. ಅನ್ಯಾಯ ಮಾಡಿದ ಪಾಪದ ದುಡ್ಡ ಬರುದಿಲ್ಲ ನಿನ್ನ ಜೋಡ. ಅಕ್ಕ ಬರುದಿಲ್ಲ ನಿನ್ನ ಜೋಡ. ದೊಡ್ಡೈತಂತ ದೊಡ್ಡ ದೊಡ್ಡ ಮಾತೇಳಿ ಶೆಟ್ಟ ಹೊಡಿಯ ಬ್ಯಾಡ. ಅನ್ಯಾಯ ಮಾಡಿದ ಪಾಪದ ದೊಡ್ಡ ಬರುದಿಲ್ಲ ನಿನ್ನ ಜೋಡ. ಅಕ್ಕ ಬರುದಿಲ್ಲ ನಿನ್ನ ಜೋಡ. ಲಟ್ಟು ಮುಚ್ಚನ ಅವತಾರ ಈಗಿನ ಸಂಚಾರಿ ದೇವರ. ಲಟ್ಟು ಮುಚ್ಚನ ಅವತಾರ ಈಗಿನ ಸಂಚಾರಿ ದೇವರ. ಸಂಚಾರ ಮಾಡುತ್ತ ಇನ್ಸ್ಟಾಗ್ರಾಮ್ನಾಗ ಟ್ರೋಲ್ ಆಗ್ಯಾರ ನಮ್ಮ ಕೋಲಾರ ಮಂದೋವರ. ನಮ್ಮ ಕೋಲಾರ ಅಕ್ಕ ಟಾಟಾ ಬಾಯ್ ಬಾಯ್. ನೀವು ಹೋಗಬೇಡ ಅಂದ್ರೆ ಬಿಡುದಿಲ್ಲ ಮಗ. ಬಸ್ಸಿಗೆ ಲೇಟ್ ಆಗತ್ತಕ್ಕ, ಹೊತ್ತು ಬಾಳ ಆಗೈತಿ. ಹೋಗ್ಬೇಡ, ಇಬ್ರು ಸೇರಿ ಹೋಗೋಣಂತ. ವಾಲಿವಾಣ ಅಲ್ಲಿ ಒಳಗ ಹೊರಗ ಆಡಕತ್ತಾರತ್ತ. ಒಂದ್ 10 ರೂಪಾಯಿ ಅದಾವ ಕಿಸ್ಯಾಗ. ಹೋಗು ಹೋಗು, ನನಗೆ ಯಾರಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಹೋಗ್ತೀನಿ, ರಘುವೀರ್ ದೇಸಾಯಿ ಹತ್ರ ಹೋಗ್ತೀನಿ. ನಾನು ಸಹಾಯ ಕೇಳ್ತೀನಿ. ನಾನು ಖಂಡಿತ ಸಹಾಯ ಮಾಡೇ